ನಿಮ್ಮ ನಿಶಾ ಗೋಳೂರ್ ಬೆಂಗಳೂರಿನಿಂದ. ಇವತ್ತು ನವಂಬರ್ 20. ನವಂಬರ್ 20 ಅಂತಂದರೆ ಟ್ರಾನ್ಸ್ಜೆಂಡರ್ ರಿಮೆಂಬರ್ಸ್ ಡೇ, ಅಂದರೆ ಅಂತಾರಾಷ್ಟ್ರೀಯ ಟ್ರಾನ್ಸ್ಜೆಂಡರ್ ನೆನಪಿನ ದಿನಾಚರಣೆ ಅಂತ. ಇದನ್ನು ಆಚರಿಸುವಂತಹ ಉದ್ದೇಶ ಏನು ಅಂದರೆ, ನಮ್ಮ ಟ್ರಾನ್ಸ್ಜೆಂಡರ್ ಸಮುದಾಯದಲ್ಲಿ ಯಾವುದೇ ರೀತಿಯಲ್ಲಿ ಸಾವನ್ನಪ್ಪಿದವರನ್ನು ನಾವು ನೆನಪಿಸಿಕೊಳ್ಳುವಂತಹ ದಿನಾಚರಣೆ. ಅದು ಅವರು ಅನಾರೋಗ್ಯದಿಂದ ಸತ್ತಿರಬಹುದು, ಅಥವಾ ಹಿಂಸೆಯಿಂದ ಸತ್ತಿರಬಹುದು, ಆತ್ಮಹತ್ಯೆ ಮಾಡಿಕೊಂಡಿರಬಹುದು, ಕೊಲೆ ಆಗಿರಬಹುದು. ಯಾವುದೇ ರೀತಿಯ ಸಾವನ್ನು ಅಪ್ಪಿ ನಮ್ಮನ್ನು ಅಗಲಿರ್ತಾರೋ ಆ ಸಮುದಾಯದವರನ್ನು ಇವತ್ತು ನೆನಪಿಸಿಕೊಳ್ಳುವಂತಹ ಒಂದು ದಿನ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತೆ. ಇವತ್ತು ಬೆಂಗಳೂರಿನಲ್ಲೂ ಕೂಡ ಹಲವಾರು ಸಂಘಟನೆಗಳು ಮತ್ತು ಇಂಡಿವಿಜುವಲ್ ಆ್ಯಕ್ಟಿವಿಸ್ಟ್ಗಳು ಇದನ್ನು ಆಚರಿಸ್ತಾ ಇದ್ದಾರೆ. ಆ ಉದ್ದೇಶಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮುಖ್ಯವಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಅದು ಅಸಹಜ ಸಾವಿರಲಿ, ಅನಾರೋಗ್ಯದಿಂದ ಸಾವಪ್ಪಿರಲಿ, ಅಥವಾ ಮರ್ಡರ್ ಆಗಿರಲಿ, ಆತ್ಮಹತ್ಯೆ ಆಗಿರಲಿ, ಇದೆಲ್ಲದಕ್ಕೂ ಹೊಣೆ ಯಾರು ಅಂತ ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಬೇಕಾದಂತಹ ದಿನ. ಉದಾಹರಣೆಗೆ, ಈಗ ಆತ್ಮಹತ್ಯೆಗೊಳಗಾಗಿರ್ತಾರೆ ಟ್ರಾನ್ಸ್ಜೆಂಡರ್ ಸಮುದಾಯದವರು. ಯಾಕೆ ಆಗ್ತಾರೆ? ಅವರ ಮಾನಸಿಕ ಆರೋಗ್ಯ ಯಾಕೆ ಹದಗೆಡ್ತಾ ಇದೆ? ಯಾಕೆ ಅವ್ರಿಗೆ ಒಂಟಿತನ ಕಾಡ್ತಾ ಇದೆ? ಯಾಕೆ ಅವ್ರಿಗೆ ಮೆಂಟಲ್ ಹೆಲ್ತ್ ಕೌನ್ಸಿಲಿಂಗ್ ಸಿಗ್ತಾ ಇಲ್ಲ? ಇದರ ಜವಾಬ್ದಾರಿ ಯಾರು ತಗೊಳ್ಬೇಕು? ನಾನು ಇದಕ್ಕೆ ನೇರವಾಗಿ ಹೇಳ್ತೀನಿ, ಸರ್ಕಾರನೇ ತಗೊಳ್ಬೇಕಾಗುತ್ತೆ. ಸರ್ಕಾರ ಕೇವಲ ದೈಹಿಕ ಆರೋಗ್ಯವನ್ನು ನೋಡಿಕೊಳ್ಳಿಕ್ಕೆ ಆಸ್ಪತ್ರೆಗಳನ್ನು ಓಪನ್ ಮಾಡ್ತಾ ಇದೆ, ಆದರೆ ಮಾನಸಿಕ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಪೂರಕವಾದಂತಹ ವಾತಾವರಣ ಇನ್ನೂ ಸಿಕ್ಕಿಲ್ಲ, ಎಕ್ಸ್ಪೆಷಲಿ ಟ್ರಾನ್ಸ್ಜೆಂಡರ್ ಕಮ್ಯುನಿಟೀಸ್ಗೆ. ಸೊ ಸ್ಟೇಟ್ ಈಸ್ ಎ ರೆಸ್ಪಾನ್ಸಿಬಿಲಿಟಿ. ಮತ್ತು ನಾವು ಅಸಹಜ ಸಾವು ಅಂತ ನೋಡೋಣ, ಅಥವಾ ಅನಾರೋಗ್ಯದಿಂದ ಆದಂಥ ಸಾವು ಅಂತ ನೋಡೋಣ. ಅನಾರೋಗ್ಯದಿಂದ ಆದಂಥ ಸಾವಿಗೂ ಕೂಡ ಸರ್ಕಾರದಲ್ಲಿ ಪಬ್ಲಿಕ್ ಹೆಲ್ತ್ ಕೇರ್ ಸೆಂಟರ್ಗಳಲ್ಲಿ ವಿತೌಟ್ ಡಿಸ್ಕ್ರಿಮಿನೇಷನ್ ನಮಗೆ ಸೇವೆ ಸಿಗ್ತಾ ಇದೆಯಾ ನಮ್ಮ ಸಮುದಾಯಕ್ಕೆ? ಖಂಡಿತ ಇಲ್ಲ. ಈಗಲೂ ಕೂಡ ಎಷ್ಟೋ ಜನ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಪಡ್ತಾ ಇಲ್ಲ ನಮ್ಮ ಸಮುದಾಯದವರು. ಕಾರಣ ಅಲ್ಲೇ ಆಗ್ತಕ್ಕಂತಹ ಡಿಸ್ಕ್ರಿಮಿನೇಷನ್. ಅದಕ್ಕೂ ಕಾರಣ ನೇರ ಹೊಣೆ ಸರ್ಕಾರವನ್ನೇ ನಾವು ಮಾಡಬೇಕಾಗುತ್ತೆ. ಮತ್ತು ಹಲವಾರು ಮರ್ಡರ್ಗಳಾಗುತ್ತವೆ, ಮತ್ತು ಕುಟುಂಬದಿಂದ ಹೊರಗಡೆ ಬಂದಿರತಕ್ಕಂಥದ್ದು. ಇದಕ್ಕೆಲ್ಲ ಕಾನೂನು ಸುವ್ಯವಸ್ಥೆ ಕೇವಲ ಪುರುಷರಿಗೆ, ಮಹಿಳೆಯರಿಗೆ ಮಾತ್ರ ಅಲ್ಲ, ನಮ್ಮ ಸಮುದಾಯಕ್ಕೂ ಇದೆ. ಆದರೆ ಅನ್ಫಾರ್ಚುನೇಟ್ಲಿ ನಮ್ಮವರ ಮೇಲೆ ಹಿಂಸೆ ಆದಾಗ, ಮರ್ಡರ್ಗಳಾದಾಗ ಸರಿಯಾದ ರೀತಿಯಲ್ಲಿ ತನಿಖೆ ಆಗೋದಿಲ್ಲ, ಪೊಲೀಸ್ ಇಲಾಖೆಯವರು ಕಾನೂನು ಕ್ರಮಗಳನ್ನು ಕೈಗೊಳ್ಳೋದಿಲ್ಲ. ಹಾಗಾಗಿ ನಮ್ಮ ಸಾವು ತುಂಬ ನಿರ್ಲಕ್ಷ್ಯ ಆಗ್ತಾ ಇದೆ. ಲಿಂಗತ್ವ ಅಲ್ಪಸಂಖ್ಯಾತರ ಸಾವಿಗೂ ಕೂಡ ಬೆಲೆ ಇದೆ ಅನ್ನೋದು ಬರಬೇಕಾದ್ರೆ ಸರ್ಕಾರ ಗಮನ ಕೊಡಬೇಕು ಟ್ರಾನ್ಸ್ಜೆಂಡರ್ ಸಮುದಾಯದ ಬಗ್ಗೆ. ಸೊ ಟ್ರಾನ್ಸ್ಜೆಂಡರ್ ಆ್ಯಕ್ಟ್ ಅಂತ ಏನಿದೆ, ರೈಟ್ ಟು ಪ್ರೊಟೆಕ್ಷನ್ ಆ್ಯಕ್ಟ್ 2019, ಅದು ಪ್ರಾಪರಾಗಿ ಇಂಪ್ಲಿಮೆಂಟ್ ಆದಾಗ ಮಾತ್ರ ನಮ್ಮ ಸಾವಿಗೂ ನಮ್ಮ ಬದುಕುವ ಹಕ್ಕಿಗೂ ನಿಜವಾಗಲೂ ಒಂದು ಗೌರವ ಸಿಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ದಿನ ಹಲವಾರು ಜನ ನಮ್ಮನ್ನು ಅಗಲಿರ್ತಕ್ಕಂಥ ನಮ್ಮ ಸಮುದಾಯದವ್ರನ್ನ ಸ್ಮರಿಸುತ್ತಾ ನಾನು ಸರ್ಕಾರಕ್ಕೆ ಕೇಳ್ತೀನಿ, ದಯವಿಟ್ಟು ಟ್ರಾನ್ಸ್ಜೆಂಡರ್ ಆ್ಯಕ್ಟ್, ಪ್ರೊಟೆಕ್ಷನ್ ರೈಟ್ಸ್ ಆ್ಯಕ್ಟ್ 2019 ಸರಿಯಾಗಿ ಇಂಪ್ಲಿಮೆಂಟೇಷನ್ ಮಾಡಿ ನಮಗೂ ಮಾನಸಿಕ ಆರೋಗ್ಯವನ್ನು ಚೇತರಿಸ್ಕೊಳ್ಳೋದಕ್ಕೆ ಪೂರಕವಾದಂಥ ವಾತಾವರಣವನ್ನು ಕಲ್ಪಿಸಿಕೊಡಿ. ಆಗ ಮಾತ್ರ ನಮ್ಮ ಸಮುದಾಯ ಘನತೆಯಿಂದ ಬದುಕೋದಕ್ಕೆ ಸಾಧ್ಯ. ನಮಸ್ಕಾರ.